ಸೊ ಇಂಗ್ಲೀಷ್ ರೀಡಿಂಗ್ ರೈಟಿಂಗ್, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ನಮಗೆ 100% ಬೇಕು ಅಂದರೆ 100% ಅಂದರೆ ಇಂಗ್ಲೀಷಲ್ಲಿ ನಿಮಗೆ ಯಾವುದೇ ಅಕ್ಷರದ ಉಚ್ಚಾರಣೆ ಬೇಕು, ಯಾವುದೇ ಪದದ ಉಚ್ಚಾರಣೆ ಬೇಕು ಅಂತ ಹೇಳಿದ್ರೆ ಕೆಲವು ಸರ್ಕಸ್ ಮಾಡಬೇಕು ನಾವು. ಈಗ ನಾನು ಕೆಲವುದೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಫೋನಿಕ್ಸ್, ಬ್ಲೆಂಡಿಂಗ್, ಸೈಟ್ ವರ್ಡ್ಸ್, ಸೈಲೆಂಟ್ ಲೆಟರ್ಸ್, ಆಮೇಲೆ ಕೆಲವುದು ಸ್ಪೆಲ್ಲಿಂಗ್ ರೂಲ್ಸ್ ಆಗಿದೆ, ರೈಟ್, ಫೋನೋಗ್ರಾಮ್ಸ್ ಆಗಿದೆ, ರೈಟ್. ಇದೆಲ್ಲ ಏನೇ ನೀವು ಟೆಕ್ನಿಕಲ್ ಇದು ತಿಳ್ಕೊಂಡ್ರೂ 100% ಬರೋದು ಬಹಳ ಕಷ್ಟ. ಓಕೆ, ಸೊ ಅದು ಏನಿದ್ರೂ ನಿಮಗೆ 95% ಬರುತ್ತೆ. ನೀವು ಏನೇ ಮಾಡಿದ್ರೂ 95% ಮಾತ್ರ ನಿಮಗೆ ಇದೆಲ್ಲದನ್ನು ಇಟ್ಕೊಂಡು ಮಾಡ್ಬೋದು. ಬಟ್ ನಿಮಗೆ 100% ಇಂಗ್ಲೀಷಲ್ಲಿ 100% ನೀವು ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕೊನೆಯಲ್ಲಿ ನಾವು ಆ್ಯಕ್ಚುಲಿ ಇದು ಲಾಸ್ಟಿಗೆ ಹೇಳ್ಕೊಡೋದು, ಬಟ್ ನಾನು ನಿಮಗೆ ಫಸ್ಟಿಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಇನ್ನೂ 3 ತಿಂಗಳಾದಮೇಲೆ ನಿಮಗೆ ಅದು ಕರೆಕ್ಟಾಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಇದಕ್ಕೆ ನಾವು IPA ಅಂತ ಹೇಳ್ತೀವಿ. IPA ಅಂದರೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಬೆಟ್ಸ್. ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಬೆಟ್ ಅಂದರೆ ಏನಿದು? ಬೇಸಿಕಲಿ ಕನ್ನಡದಲ್ಲಿ ಎಷ್ಟು ಶಬ್ದಗಳಿದ್ದಾವೆ, ಕನ್ನಡದಲ್ಲಿ ಎಷ್ಟು ಶಬ್ದಗಳು ಅಂತ ಹೇಳಿದ್ರೆ ಎಷ್ಟು ಅಕ್ಷರಗಳು, ಆ ಲೆಕ್ಕದಲ್ಲಿ ಎಷ್ಟು ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ, ಎಷ್ಟು ತರಹದ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ? 49, ರೈಟ್. ಕನ್ನಡದಲ್ಲಿ ಅಕ್ಷರಗಳಿರೋದು 49, ಅಥವಾ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳು 49. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೆಗೆಟಿವ್ ಕ್ವೆಶ್ಚನ್ನು ಇದು ನೆಗೆಟಿವ್ ಆಗಿರುತ್ತೆ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಇಂಗ್ಲೀಷಲ್ಲಿ 26, ರೈಟ್. ಸೊ ಕನ್ನಡದಲ್ಲಿ 49 ಅಕ್ಷರಗಳು, 49 ತರಹದ ಉಚ್ಚಾರಣೆ, ರೈಟ್. 26 ಅಕ್ಷರಗಳು, 26 ಉಚ್ಚಾರಣೆ. 26 ಅಕ್ಷರಗಳು, 26 ಉಚ್ಚಾರಣೆ. ಯಾವುದು? ABCD ಅಂತ ನಾವು ಹೇಳೋದಾದ್ರು, ಅಥವಾ ನಾವು ಫೋನಿಕ್ಸ್ ಸೌಂಡ್ಸ್ ತಗೊಂಡಾಗ ಅಲ್ಲಿ 28 ಉಚ್ಚಾರಣೆಗಳು, 28 ಅಲ್ವಾ? ಆದರೆ ಇಂಗ್ಲೀಷಲ್ಲಿ ಆ್ಯಕ್ಚುಲಿ ನಿಮಗೆ 44 ಉಚ್ಚಾರಣೆ ಇದೆ. ಇಂಗ್ಲೀಷಲ್ಲಿ 44 ಉಚ್ಚಾರಣೆ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಅವೆಲ್ಲ ಇವೇನೆ. ಯಾವುದು ಉಚ್ಚಾರಣೆ ಒಂದೊಂದು ಹೇಳ್ತೀನಿ ನೋಡಿ ನಾನು. ಅ, ಇ, ಉ, ಎ, ಅ, ಆ, ಆ. ಇದು ಅ ಚಿಕ್ಕದು ಅ. ಇದು ಆ. ನೆಕ್ಸ್ಟ್ ನೋಡಿ, ಇ, ಉ, ಅ, ಓ, ಆ. ಐ, ಓಯ್, ಐ, ಔ, ಔ, ಇಯ, ಎಯ, ಓ. ಪ, ಬ, ಡ, ಕ, ಗ, ವ, ದ, ಸ್, ಝ್, ಸಾರಿ, ಝ್, ಷ್, ಝ್, ಹ, ಛ, ಜ, ಮ್, ನ್, ನ್, ವ, ಜ್, ರ್, ಅಲ್ಲ ಯ, ರ್, ಲ್. ಎಲ್ಲಲ್ಲಿ 2 ಥರ ಇದೆ ಇಂಗ್ಲೀಷಲ್ಲಿ. ಓಕೆ, ಸೊ ಇದನ್ನು ಸ್ಪಷ್ಟವಾಗಿ ಕಲಿತ್ರೆ ಮಾತ್ರ. ಒಟ್ಟು 44 ಸೌಂಡ್ಸು, ದ 44 ಸೌಂಡ್ಸ್ ಆಫ್ ಇಂಗ್ಲೀಷ್. 44 ಸೌಂಡ್ಸು, 44 ಸೌಂಡ್ಸಲ್ಲೇ ಇಂಗ್ಲೀಷ್ ಇರೋದು. ಕನ್ನಡದಲ್ಲಿ 49 ಸೌಂಡ್ಸ್ ಅಂದ್ರೇನು? ಉಚ್ಚಾರಣೆ ಅಂದ್ರೇನು? ಕನ್ನಡದಲ್ಲಿ ಒಂದು ಉಚ್ಚಾರಣೆಗೆ ಒಂದು ಅಕ್ಷರ ಇದೆ. ಯಾವುದು? ನಾವು ಕನ್ನಡದಲ್ಲಿ ರ ಅಂತ ಹೇಳಿದ್ರೆ ಇದು, ಮ ಅಂತ ಹೇಳಿದ್ರೆ ಇದು, ಣ ಅಂತ ಹೇಳಿದ್ರೆ ಇದು. ಇದು ಮೂರನ್ನು ಸೇರಿಸಿ ಏನು ಹೇಳ್ತೀನೋ? ರಮಣ.
ಇಂಗ್ಲೀಷಲ್ಲಿ ಹಾಗಿಲ್ಲ. ಇಂಗ್ಲೀಷಲ್ಲಿ ರ ಅಂತ ಹೇಳೋಕ್ಕೆ ಆರ್ ಯು ಸೇರಿಸ್ಬೇಕು. ಆದಾಗ್ಯೂ ಒಟ್ಟು 44 ಸೌಂಡ್ಸ್ ಏನು? 44 ಸೌಂಡ್ಸ್ ಅಂದರೆ ಅದೇನೇ ಫೋನಿಕ್ಸಲ್ಲಿ ಇರುವಂಥದ್ದು ಮತ್ತು ಎಕ್ಸ್ಟ್ರಾ ಸೌಂಡ್ಸ್. ನಾನು ಹೇಳಿದ್ನಲ್ಲ, ಕನ್ನಡದಲ್ಲಿ ಆವು ಅಂತಿದೆ, ಓ ಓ ಆವು, ಅದು ಒಂದೇ ಸ್ವರ. ಇಂಗ್ಲೀಷಲ್ಲೂ ಸಹ ಆವು ಅಂತ ಒಂದು ಸ್ವರ ಇದೆ, ಆದರೆ ಒಂದು ಅಕ್ಷರದಲ್ಲಿ ಅದು ಆಗೋದಿಲ್ಲ. ಏಯ್ ಅಂತ ಹೇಳಿದ್ರೆ ಒಂದು ಅಕ್ಷರದಲ್ಲಿ ಆಗೋದಿಲ್ಲ. ಓಕೆ, ಆಮೇಲೆ ಇನ್ಯಾವುದು ಓಯ್ ಓಯ್ ಅಂತ ಹೇಳಿದ್ರೆ ಒಂದು ಅಕ್ಷರ ಆಗೋದಿಲ್ಲ. ಬಟ್ ಅದೆಲ್ಲ ಸೌಂಡೇ. ಈ ಸೌಂಡ್ಸನ್ನು ನೀವು ಕರೆಕ್ಟಾಗಿ ಕಲಿತ್ರೆ, ಇಷ್ಟು ದಿನ ಏನು ಪ್ರಾಕ್ಟೀಸ್ ಮಾಡಿದ್ರಿ, ಫೋನಿಕ್ಸ್, ಬ್ಲೆಂಡಿಂಗ್ ಇವೆಲ್ಲ ಮಾಡಿದಿರಿ ಹೌದು, ಆದರೂ ಅದು ಮಾಡಿದ್ರೂ ನಿಮಗೆ 95% ಅಷ್ಟೇ ರಿಸಲ್ಟ್ ಸಿಗೋದು. 100% ರಿಸಲ್ಟ್ ಬೇಕು. ನೀವು ಸ್ಪಷ್ಟವಾಗಿ ಇಂಗ್ಲೀಷಲ್ಲಿ ಯಾವುದೇ ಪದ ಕೊಟ್ಟರು ನನಗೆ ಅದು ಗೊತ್ತಾಗಬೇಕು, ಅದರ ಸರಿಯಾದ ಉಚ್ಚಾರಣೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು IPA ಕಲಿಬೇಕು. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಪ್ರಾಕ್ಟೀಸ್ ಮಾಡಲಿಲ್ಲ, ಅಯ್ಯೋ ತುಂಬ ಕಷ್ಟ ಇದೆ ಅಂತ ನೀವು ಅಂದ್ಕೊಂಡು ಹಾಗೆ ಬಿಟ್ಟರೆ ಅದು ಹಾಗೇ ಉಳಿಯುತ್ತೆ. ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಸ್ವಲ್ಪ ಪದೇ ಬರಿಬೇಕು. ಇದನ್ನು ಬರೆದಾಗಲೇ ನಿಮಗೆ ಗೊತ್ತಾಗೋದು. ಓಕೆ, ಸೊ ಈಗ ನೋಡಿ, ಇದೇನಿದು ಅಕ್ಷರಗಳು ಈ ಥರ ಇರೋದಿಲ್ಲ ಪುಸ್ತಕದಲ್ಲಿ. ಈ ಥರ ಅಕ್ಷರ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ. ಇವೆಲ್ಲ ಸಿಂಬಲ್ಸ್, ಚಿಹ್ನೆಗಳು. ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಡಿಕ್ಷ್ನರಿಲಿರುತ್ತೆ. ಇಂಗ್ಲೀಷ್ ಡಿಕ್ಷ್ನರಿಲಿರುತ್ತೆ, ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷ್ನರಿಲಿರುತ್ತೆ, ಕೇಂಬ್ರಿಡ್ಜ್ ಅಥವಾ ಇರುತ್ತೆ, ಅಥವಾ ಮೆರಿಯಮ್, ಕಾಲಿನ್ಸ್, ಯಾವುದ್ಯಾವುದಿದೆ ಎಲ್ಲ ಇಂಗ್ಲೀಷ್ ಡಿಕ್ಷ್ನರಿಲೂ ಇರುತ್ತೆ. ಹಾಗಂತ ನೀವೇನು ಡಿಕ್ಷ್ನರಿ ದುಡ್ಡು ಕೊಟ್ಟು ತೊಗೋಬೇಕಾಗಿಲ್ಲ. ವೆಬ್ಸೈಟಲ್ಲೇ ಸಿಗುತ್ತೆ ನಿಮಗೆ, ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಇಂಟರ್ನೆಟ್ಟಲ್ಲಿ ಕೇಂಬ್ರಿಡ್ಜ್ ಡಿಕ್ಷ್ನರಿ ಅಂತ ಹೊಡೆದ್ರೆ ನಿಮಗೆ ಸ್ಪಷ್ಟವಾಗಿ ಸಿಗುತ್ತೆ. ಆ ಲಿಂಕನ್ನು ನಾನೇ ಕಳಿಸ್ತೀನಿ, ಡೋಂಟ್ ವರಿ. ಅಲ್ಲಿ ಹೇಗೆ ಸರ್ಚ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಬೇಸಿಕ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಕ್ಷ್ನರಿಲಿ ಎರಡು ಥರ, ಒಂದು ಇಂಗ್ಲೀಷಲ್ಲಿ ಅಕ್ಷರಗಳಿರುತ್ತೆ, ಇನ್ನು ಕೆಳಗಡೆ ಅದರ ಸಿಂಬಲ್ ಇರುತ್ತೆ. ಕನ್ನಡಕ್ಕೆ ಅದರ ಅವಶ್ಯಕತೆ ಇಲ್ಲ. ಕನ್ನಡ ಡಿಕ್ಷ್ನರಿಲಿ ಆ ಥರ ಇರೋದಿಲ್ಲ. ಇಂಗ್ಲೀಷಲ್ಲಿ ಅಕ್ಷರಗಳು ಕೆಳಗಡೆ, ಡಿಕ್ಷ್ನರಿಯಲ್ಲಿ ಈ ಸಿಂಬಲ್ಸ್ ಇರುತ್ತೆ. ಸೊ ಡಿಕ್ಷ್ನರಿಯಲ್ಲಿ ನಾವು ಈ ಸಿಂಬಲ್ ನೋಡಿದಾಗ ನಮಗೆ ಇದರ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ. ಸೊ ಇಂಗ್ಲೀಷಲ್ಲಿ ನಿಮಗೆ ನಾನು ಹೇಳಿದ್ನಲ್ಲ, ಸಿ ಎಚ್ ಬಂದಾಗ ಖ ಹೇಳಬೇಕಾ ಚ ಹೇಳಬೇಕಾ ಅಂತ ಗೊತ್ತಿರೋದಿಲ್ಲ. ರೈಟ್, ಇದನ್ನು ಕರೆಕ್ಟಾಗಿ ನಿಮಗೆ ಇದೇ ಹೇಳಬೇಕು. ಓಕೆ, ಸೊ ನಾವು ಒಂದಷ್ಟು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡ್ತೀವಿ, ಆದರೂ ನೆನಪಲ್ಲಿರಲ್ಲ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ವಿಚಿತ್ರ ಪದ ಬರುತ್ತೆ, ಇದನ್ನು ಹೆಂಗೆ ಉಚ್ಚಾರಣೆ ಮಾಡೋದು ಅಂತ ನೀವು ಡಿಕ್ಷ್ನರಿಗೆ ಹೋದಾಗ ಮಾತ್ರ ಅದರ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ. ಹಾಗಂತ ಬರೀ ಡಿಕ್ಷ್ನರಿನೇ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ನಾನು ಹೇಳಿದೆ ನಿಮಗೆ 95% ನಮಗೆ ಬರೋದು ಪ್ರಾಕ್ಟೀಸಿಂದ. ಯಾವುದು ಇಲ್ಲಿವರೆಗೆ ನಾವು ಏನೇನು ಮಾಡಿದ್ದೀವಿ, ಇನ್ನು ಮುಂದೆ ಬೇರೆ ಏನೇನು ಮಾಡ್ತೀವಿ, ಅದರಿಂದ ನಮಗೆ 95% ಸಿಗುತ್ತೆ. ಅದು ಪ್ರಾಕ್ಟೀಸ್ ಆಗುತ್ತೆ. ಫೋನಿಕ್ಸ್, ಬ್ಲೆಂಡಿಂಗ್ಸ್, ಸೈಟ್ ವರ್ಡ್ಸ್, ಫ್ರೈ ವರ್ಡ್ಸ್, ಆಮೇಲೆ ಸೈಲೆಂಟ್ ಲೆಟರ್ಸ್ ಇರುವಂತಹ ಪದಗಳು, ಆಮೇಲೆ ನಿಮಗೆ ಹೋಮೋಗ್ರಾಮ್, ಫೋನೋಗ್ರಾಮ್ಸ್, ಹೋಮೋಗ್ರಾಫ್ಸ್, ಆಮೇಲೆ ಇನ್ನೂ ಇದು ಯಾವುದು ಟಂಗ್ ಟ್ವಿಸ್ಟರ್ಸ್, ಬಹಳ ವಿಷಯಗಳಿದೆ ಅಲ್ವಾ. ಸೊ ಅದನ್ನೆಲ್ಲ ಕಲಿತಾ 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 ನಮಗೆ 95% ಬರುತ್ತೆ. 100% ಮಾಡ್ಕೊಳ್ಳೋಕ್ಕೆ ನಾನು ಹೇಳಿದ್ದು ಇದು IPA ಕಲಿಬೇಕು ನಾವು. ಆ್ಯಕ್ಚುಲಿ ಇದರಲ್ಲೇ 100% ಇರೋದು. ಇದನ್ನು ಕಲಿತ್ರೆ ನಿಮಗೆ ಡೌಟ್ ಇರೋ ಪದನ ಚೆಕ್ ಮಾಡ್ಬೋದು. ಈ ಪದ ನನಗೆ ಇದು ಹಿಂಗೆ ಬರ್ತಾ ಇದೆಯಲ್ಲ, ಹೆಂಗಿರ್ಬೋದು? ನಾನು ಹೇಳ್ಕೊಟ್ಟಿರ್ತೀನಿ, ನಾನು ಹೇಳ್ಕೊಟ್ಟಿರೋದು ನಿಮಗೇನು ಗ್ಯಾರಂಟಿ ನಾನು ಹೇಳ್ಕೊಟ್ಟಿರೋದು ಸರಿನಾ ಅಂತ? ನಾನು ಹೇಳ್ಕೊಟ್ಟಿರೋದನ್ನು ನೀವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅವರು ಹೇಳಿದ್ರು ಈ ಥರ, ಸರ್ ನಮಗೆ ಹಿಂಗೆ ಹೇಳ್ಕೊಟ್ಟಿದ್ದಾರೆ, ಬಟ್ ಅದು ನನಗೆ ಯಾಕೋ ಅರ್ಥ ಆಗಲಿಲ್ಲ, ನೋಡೋಣ ಡಿಕ್ಷನರಿಲಿ ಚೆಕ್ ಮಾಡಿ ನೋಡೋಣ ಅಂತ ನೋಡಿದಾಗ ನಿಮಗೆ ಅಲ್ಲಿ ಕನ್ಫರ್ಮ್ ಆಗುತ್ತೆ, ಹೌದು. ಓಕೆ, ಬಟ್ ಅದಕ್ಕೆ ನೀವು ಫಸ್ಟು ಚಿಹ್ನೆಗಳನ್ನು ಕಲಿಬೇಕು. ಚಿಹ್ನೆಗಳನ್ನು ಕಲಿತು ಅದರ ನಂತರ 44 ಥರದ ಚಿಹ್ನೆಗಳು, ಸಿಂಬಲ್ಸ್, ಅದನ್ನು ಕಲಿತ್ರೆ ಮಾತ್ರ 100% ಆಗುತ್ತೆ. 95% ಇರೋದು 100% ಆಗುತ್ತೆ. ಓಕೆ, ಹಾಗಾದರೆ ನೀವು ಯೋಚನೆ ಮಾಡ್ಬೋದು, ಸರಿ ಹಾಗಾದರೆ ಸರ್ ಫಸ್ಟ್ ದಿನವೇ ಇದನ್ನು ಕಲಿಸ್ಕೊಡ್ಬೋದಿತ್ತಲ್ಲ ಅಂತ. ಫಸ್ಟ್ ದಿನ ಕಲಿಸ್ಕೊಟ್ರೆ ನಾನು ಓಕೆ, ಇದು ನಿಮಗೆ ಏನು ಒಂದು ವಾರದಲ್ಲಿ ಮುಗಿದೋಗುತ್ತೆ. ಆದರೆ ಫಸ್ಟ್ ದಿನವೇ ನಾನು ನಿಮಗೆ ಇದನ್ನು ಹೇಳಿಕೊಟ್ರೆ ನೀವು ಪ್ರತಿಯೊಂದು ಪದಕ್ಕೂ ಡಿಕ್ಷ್ನರಿ ಹಿಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಪ್ರತಿಯೊಂದು ಪದಕ್ಕೂ ಅಲ್ಲ ಇದನ್ನು ಬಳಸೋದು. ನಮಗೆ ಡೌಟ್ ಇರೋ ಪದನ ಓದ್ತಾ ಇರ್ತೀರಾ, ಏನೋ ಒಂದು ಡೌಟ್ ಬರುತ್ತೆ, ಆ ಡೌಟ್ ಬಂದಾಗ ನೀವು ಇದನ್ನು ಬಳಸಬೇಕು, ಡಿಕ್ಷ್ನರಿಯಲ್ಲಿ ನೋಡಬೇಕು. ಈಗ ಕನ್ನಡದಲ್ಲಿ ಡಿಕ್ಷ್ನರಿಯಲ್ಲಿ ನಮಗೆ ಎಲ್ಲ ಪದಗಳ ಅರ್ಥ ಸಿಗುತ್ತೆ,
ಆದರೂ ಕನ್ನಡ ಸಬ್ಜೆಕ್ಟ್ ಅಂತ ಏನಕ್ಕೆ ಮಾಡಿದ್ರು? ಡಿಕ್ಷ್ನರಿಲಿ ಹೇಳ್ಕೊಡ್ಬೋದು. ಡಿಕ್ಷ್ನರಿ ಇಟ್ಕೊಂಡು ಈ ಪದಕ್ಕೆ ಏನು ಅರ್ಥ, ಈ ಪದಕ್ಕೆ ಏನು ಅರ್ಥ ಅಂತ ನಾವು ಹುಡ್ಕೋತಾ ಕೂತ್ಕೋಬೋದಿತ್ತಲ್ಲ. ಇಲ್ಲ, ಕನ್ನಡದಲ್ಲಿ ನಾವು ಡಿಕ್ಷ್ನರಿ ಬಳಸೋದು ಯಾವುದಕ್ಕೋಸ್ಕರ? ಕನ್ನಡದಲ್ಲಿ ನಮಗೆ ಆ ಪದ ಹೊಸದಾಗಿರುತ್ತೆ, ಆ ಪದ ನಮಗೆ ಗೊತ್ತಿರಲ್ಲ, ಉಚ್ಚಾರಣೆ ಅದರ ಅರ್ಥ ಗೊತ್ತಿರಲ್ಲ. ಅವಾಗ ನೀವು ಕನ್ನಡದಲ್ಲಿ ಡಿಕ್ಷ್ನರಿಲಿ ನೋಡಿದಾಗ ಇದ್ರ ಮೀನಿಂಗ್ ಗೊತ್ತಾಗುತ್ತೆ. ಮೀನಿಂಗ್ ತಿಳ್ಕೊಳ್ಳೋಕ್ಕೆ, ಹೊಸ ಪದದ ಮೀನಿಂಗ್ ತಿಳ್ಕೊಳ್ಳೋಕ್ಕೆ. ಅದೇ ಥರ ನಿಮಗೆ ಸಿಗೋ ಹೊಸ ಪದ, ನಿಮಗೆ ಅದು ನೀವು ಕೇಳೇ ಇರಲ್ಲ, ನಾನು ಹೇಳ್ಕೊಟ್ಟಿರಲ್ವೇನೋ ಕೆಲವು ಪದಗಳು. ಆ ಪದ ಬಂದಾಗ ನಿಮಗೆ ಸರಿ, ನಿಮಗೆ ಗೊತ್ತಿರೋ ಮೆಥಡೆಲ್ಲ ಯೂಸ್ ಮಾಡಿ ಅದನ್ನು ಓದ್ತೀರಾ. ಎಲ್ಲದು ಫೋನಿಕ್ಸ್, ಬ್ಲೆಂಡಿಂಗ್, ಸಿಲೆಬಲ್ ಎಲ್ಲ ಯೂಸ್ ಮಾಡಿ ಓದ್ತೀರಾ. ಆದರೂ ನಿಮಗೆ ಡೌಟ್ ಇರುತ್ತೆ, ಇದು 100% ಹೌದಾ, ನಾನು ಹೇಳ್ತಿರೋದು ಸರಿನಾ ಅಂತ. ಅದನ್ನು ಖಾತರಿಪಡಿಸ್ಕೊಳ್ಳೋಕ್ಕೆ, ಗ್ಯಾರಂಟಿ ಮಾಡ್ಕೊಳ್ಳೋಕ್ಕೆ ನೀವು ಡಿಕ್ಷ್ನರಿ ಮೊರೆ ಹೋಗ್ಬೋದು. ಇದಕ್ಕೋಸ್ಕರ ಬಳಸೋದಷ್ಟೇ. ಓಕೆ, 5% ಯಾವುದು? ನಿಮಗೆ ಗೊತ್ತಿಲ್ಲದೆ ಇರೋ ಪದಗಳು. 95% ನಿಮಗೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಒಂದಷ್ಟು ಓದಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಬರುತ್ತೆ. 5% ಇದು ಯಾಕೋ ಹಿಂಗೆ ಗೊತ್ತಾಗ್ತಾ ಇಲ್ಲ, ಡಿಕ್ಷ್ನರಿ ನೋಡೋಣ. ಒಂದು ಪುಟದಲ್ಲಿ ನಿಮಗೆ 100 ಪದಗಳಿರುತ್ತೆ. 100 ಪದದಲ್ಲಿ ಒಂದು 5 ಪದಗಳು ನಿಮಗೆ ಗೊತ್ತಿರಲ್ಲ, ಅದರ ಉಚ್ಚಾರಣೆ ಸರಿಯಾಗಿ ಗೊತ್ತಿಲ್ಲ. ಆವಾಗ ನೀವು ಈ ಮೆಥಡ್ ಗೊತ್ತಿದ್ದರೆ ನಿಮಗೆ 100% ಬರುತ್ತೆ. ಅರ್ಥ ಆಯ್ತಲ್ಲ ಎಲ್ರಿಗೂ? ಓಕೆ.